ನಮಸ್ಕಾರ. ನಾನು ಈ ದಿನ ಹಲಸಿನಣ್ಣಿನ ಕೊಟ್ಟೆ ಕಡುಬನ್ನ ಫ್ರೈ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಬಹಳ ರುಚಿಯಾಗಿರುತ್ತೆ, ಬನ್ನಿ. ಕಡುಬನ್ನು ನಾನು ರೌಂಡಾಗಿ ಗಾಲಿ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಲೆ ಮೇಲೆ ಕಬ್ಬಣದ ಕಾವಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸರಿ ಎಣ್ಣೆ ಹಚ್ಚಿಬಿಡ್ತೀನಿ. ಸ್ವಲ್ಪ ಕಾಯಬೇಕು ಕಾವಲಿ. ಈಗ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಪೀಸನ್ನೆಲ್ಲ ಕಾವಲಿ ಸುತ್ತ ಇಡ್ತಾ ಬರ್ತೀನಿ. ಈಗ ಕಡುಬಿನ ಪೀಸಿನ ಮೇಲೆ ತುಪ್ಪ ಹಾಕ್ತಾ ಬರ್ತೀನಿ. ತುಪ್ಪ ತುಂಬ ಪರಿಮಳ ಕೊಡುತ್ತೆ. ಕಾವಲಿಗೆ ಮೊದಲು ಎಣ್ಣೆನೇ ಹಚ್ಚಬೇಕು. ತುಪ್ಪ ಹಾಕಿದರೆ ಅದು ಫ್ರೈ ಆಗಲ್ಲ, ತುಪ್ಪ ಪೂರ್ತಿ ಆವಿಯಾಗಿಬಿಡುತ್ತೆ. ಬೆಂಕಿ ಯಾವಾಗಲೂ ಸಣ್ಣ ಉರಿಲಿರಬೇಕು, ಹಾಗಿದ್ರೆ ಮಾತ್ರ ಇದು ಚೆನ್ನಾಗಿ ಫ್ರೈ ಆಗುತ್ತೆ, ಇಲ್ಲಾಂದರೆ ಕರಟು ಬಿಡುತ್ತೆ. ಕಡುಬಿನ ಒಂದು ಪೀಸು ನೋಡಬೇಕು ಫ್ರೈ ಆಗಿದೆಯಾ ಅಂತ. ಹಾಗಿದ್ದಾಗ ಮೊಗಚಾಕಬೇಕು. ನೋಡಿ, ನಾನೀಗ ಎಲ್ಲವನ್ನು ಮೊಗಚಾಕ್ತಾ ಇದ್ದೀನಿ. ಈಗ ಮೊಗಚಿದ ಭಾಗದ ಪೀಸುಗಳ ಮೇಲೆ ಮತ್ತೆ ತುಪ್ಪ ಹಾಕ್ತಾ ಬರಬೇಕು. ತುಂಬ ರುಚಿ ಇರುತ್ತೆ ಫ್ರೈ. ಎರಡೂ ಸೈಡು ಕಡುಬಿನ ಪೀಸು ಚೆನ್ನಾಗಿ ಫ್ರೈ ಆಗಿದೆ. ಈಗ ಗ್ಯಾಸ್ ಆಫ್ ಮಾಡೋಣ. ಕಾವಲಿ ಬಿಸಿಲಿ ಹಾಗೆ ಬಿಡೋಣ, ಸ್ವಲ್ಪ ಇನ್ನೂ ಚೆನ್ನಾಗಿ ಫ್ರೈ ಆಗುತ್ತೆ. ಕಡುಬು ತುಂಬ ಮಾಡಿಟ್ಕೊಂಡಾಗ ಫಸ್ಟಿನ ದಿವಸ ಕಡುಬನ್ನು ತಿಂದು ಮಾರನೇ ದಿವಸ ಈ ಥರ ಫ್ರೈ ಮಾಡ್ಕೊಂಡು ತಿನ್ಬೋದು. ಬೆಳಿಗ್ಗೆ ಫ್ರೈ ಮಾಡಿಟ್ರೆ ಸಂಜೆವರೆಗೂ ಸಹ ಹಾಗೇ ಇರುತ್ತೆ, ರುಚಿಲಿ ವ್ಯತ್ಯಾಸನೇ ಆಗಲ್ಲ. ನೋಡಿದ್ರಲ್ಲ, ಹಲಸಿನ ಹಣ್ಣನ್ನು ಕಡುಬು ಮಾಡಿದರೆ ಒಂದಿನ ಕಡುಬು ತಿನ್ಬೋದು, ಮತ್ತೊಂದಿನ ಫ್ರೈ ಮಾಡ್ಬೋದು. ಬಹಳ ರುಚಿಯಾಗಿರುತ್ತೆ. ನೀವು ಸಹ ಹೀಗೆ ಮಾಡಿ ಅದರ ರುಚಿನ ಸವಿಯಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಧನ್ಯವಾದಗಳು.